ಮೈಸೂರು ದಸರಾ ಬಂದ್ರೆ ಸಾಕು ಸರ್ಕಾರಕ್ಕೆ ನೆನಪಾಗೋದು ಆ ಊರಿನ ಮಾವುತರು. 1 ತಿಂಗಳುಗಳ ಕಾಲ ಮಾವುತರು ಕಾವಾಡಿಗರಿಗೆ ಸರ್ಕಾರ ರಾಜ್ಯಾತಿಥ್ಯವನ್ನ ನೀಡಿ ವಾಪಸ್ ಕಾಡಿಗೆ ಕಳಿಸ್ತಾರೆ. ಕಾಡಿಗೆ ವಾಪಸ್ ಆದ ನಂತರ ಮಾವುತರು ಕಾವಾಡಿಗರ ಬದುಕು ಹೇಗಿರುತ್ತೆ ಗೊತ್ತಾ? ನೀವೇ ನೋಡಿ. ದುಬಾರಿ ಶಿಬಿರದ ಮಾವುತರ ಪಾಡು ದೇವರಿಗೆ ಪ್ರೀತಿ. ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ. ಅಂಗನವಾಡಿಗೆ ಶಿಕ್ಷಕಿ ಇಲ್ಲದೆ 2 ವರ್ಷಗಳಿಂದ ಬೀಗ. ಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಸಮಸ್ಯೆಗಳ ಅನಾವರಣ. ದೂರದಿಂದ ಬಂದು ದೋಣಿಯಲ್ಲಿ ವಿಹರಿಸಿ ಆನೆ ಸಫಾರಿ ಮಾಡಿ ಒಂದಷ್ಟು ಹೊತ್ತು ನಿಸರ್ಗದ ಮಡಿಲಲ್ಲಿ ಮೈಮರೆತು ನೀರಾಟವಾಡಿ ತಮ್ಮ ಊರುಗಳಿಗೆ ಹಿಂದಿರುಗುವ ಪ್ರವಾಸಿಗರಿಗೆ ದುಬಾರಿ ಒಂದು ಅದ್ಭುತ ತಾಣ. ಆದರೆ ಇಲ್ಲಿಯ ಮತ್ತೊಂದು ಕರಾಳ ಮುಖ ಯಾರಿಗೂ ಗೊತ್ತಾಗದಿರುವುದು ಮಾತ್ರ ದುರಂತ. ಹೌದು, ಕೊಡಗು ಜಿಲ್ಲೆಯ ಅವಿರಾಜಪೇಟೆ ತಾಲೂಕಿನಲ್ಲಿರುವ ದುಬಾರೆ ಆನೆ ಶಿಬಿರದಲ್ಲಿ ಸಾಕಾನೆಗಳಿವೆ. ಇಷ್ಟೊಂದು ಖ್ಯಾತಿ ಪಡೆದ ಪ್ರವಾಸಿ ತಾಣ ಮಾತ್ರ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ. ಇದು ಇಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗನ ಕಣ್ಣಿಗೆ ರಾಚುವ ಕಟು ಸತ್ಯ. ದಸರಾ ಸಂದರ್ಭದಲ್ಲಿ 1 ತಿಂಗಳುಗಳ ಕಾಲ ರಾಜಾತಿಥ್ಯವನ್ನು ನೀಡಿ ಮಾವುತರು ಕಾವಾಡಿಗರನ್ನ ಸರ್ಕಾರ ಮರಳಿ ಕಾಡಿಗೆ ಕಳುಹಿಸುತ್ತೆ. ಮತ್ತೆ ಅವರ ಕಡೆ ನೋಡೋದೇ ಇಲ್ಲ. ಇಲ್ಲಿನ ಮಾವುತರು ಇರುವ ಮನೆಗಳಿಗೆ ಸರಿಯಾದ ರೀತಿಯಲ್ಲಿ ಮೂಲ ಸೌಕರ್ಯಗಳು ಇಲ್ಲ. ನೂರಾರು ಕುಟುಂಬಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿರುವ ನೂರಾರು ಕುಟುಂಬಗಳ ಮಕ್ಕಳಿಗೆ ಅಂಗನವಾಡಿ ಕೇಂದ್ರ ಇದೆ. ಆದರೆ ಅಂಗನವಾಡಿ ಕೇಂದ್ರಕ್ಕೆ ಶಿಕ್ಷಕರು ಇಲ್ಲದೆ ಕಳೆದ 2 ವರ್ಷಗಳಿಂದ ಅಂಗನವಾಡಿಯನ್ನು ಮುಚ್ಚಲಾಗಿದೆ. ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ದುಬಾರೆ ಆನೆ ಶಿಬಿರದಲ್ಲಿ ನಾವು ಇದ್ದೀವಿ. ಇವತ್ತು ಇಲ್ಲಿ ಕರೆಂಟು ಎಳೆದಿದ್ದಾರೆ. ಕರೆಂಟ್ ಎಳೆದು ಮನೆಗಳಿಗೆ ಬೆಳಕು ಇದುವರೆಗೂ ಬರ್ತಾ ಇಲ್ಲ. ಕರೆಂಟ್ ಏನು ಹೇಳಿದ್ದಾರೆ ಅಂದರೆ, ಕರೆಂಟು ಜಂಗಲ್ ಲಾಡ್ಜ್ ಪಕ್ಕದಿಂದ ಆಡಿ ಕಡೆ ಕಲೆಕ್ಷನ್ ಹೇಳಿದ್ದಾರೆ. 9 ಕಂಬ ಹಾಕಿದ್ದಾರೆ. ಬಾಕಿ ಎಲ್ಲ ಮರದ ಮೇಲೆ ಇದೆ. ಹಸಿ ಮರ, ಒಣಗಿದ ಮರದ ಮೇಲೆ ಆ ಕೇಬಲ್ನ ಏನುಂಟು ಕೇಬಲ್ನ ಹಾಕಿಬಿಟ್ಟು ಹಾಕಿದ್ದಾರೆ. ಒಂದು ವೇಳೆ ಗಾಳಿ ಮಳೆಗೆ ಏನಾದ್ರು ಬಿದ್ದು ವೈರ್ ಬಸ್ಟ್ ಆದರೆ ಇಲ್ಲಿ ಸಾವು ನೋವುಗಳು ಉಂಟಾಗ್ತದೆ. ನಮ್ಮ ಆದಿವಾಸಿ ಸಮುದಾಯದ ಜನ, ಜೇನು ಕುರುಬ ಜನದವರು 370 ಕುಟುಂಬ ಇಲ್ಲಿ ವಾಸ ಇದ್ದೀವಿ. ಜನಸಂಖ್ಯೆ ಮೇಲೆ 1000 ಜನಸಂಖ್ಯೆ ಮೇಲೆ ನಾವು ಜನಸಂಖ್ಯೆ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ, ಪಕ್ಕದಲ್ಲಿ ಶಾಲೆ ಇದೆ. ಏನಾರು ಸ್ಕೂಲ್ ಮಕ್ಕಳು ಆಟ ಆಡುವ ಸಮಯದಲ್ಲಿ ಮರ ಬಿದ್ದು ವೈರ್ ಬಸ್ಟ್ ಆದರೆ ಇದಕ್ಕೆ ಜೀವಹಾನಿ ಆದರೆ ನೇರವಾಗಿ ಏನು ಇವತ್ತು ಕರೆಂಟು ಅಧಿಕಾರಿಗಳು ಯಾರಿದ್ದಾರೆ, ಮೆಸ್ಕಾಂ ಅವರು ಏನಿದ್ದಾರೆ ಅವರು ಹೊಣೆಗಾರರು, ಮತ್ತು ಅರಣ್ಯ ಇಲಾಖೆ ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಅಂತ ಏನಿದ್ದಾರೆ ಅವರೇ ಕಾರಣಕರ್ತರಾಗ್ತಾರೆ. 2014-15ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡಲು ಸುಮಾರು 100 ಸೋಲಾರ್ ಪ್ಯಾನೆಲ್ ಹಾಕಲಾಗಿದೆ. ಆದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಇಲ್ಲದೆ ಎಲ್ಲವೂ ಕಾಡು ಪಾಲು ಆಗಿದೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ವಿದ್ಯುತ್ ಸರಬರಾಜು ಮಾಡಲು ವಿದ್ಯುತ್ ಇಲಾಖೆ ಮುಂದಾಗಿದೆ. ಆದರೆ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಪ್ರತಿ ಮನೆಗಳಿಗೆ ವಿದ್ಯುತ್ ಲೈನ್ ಎಳೆಯೋದಕ್ಕೆ ಮರಗಳ ಮೇಲೆ ವಿದ್ಯುತ್ ಕೇಬಲ್ ತೆಗೆದುಕೊಂಡು ಹೋಗಿದ್ದಾರೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡುವ ಸಂದರ್ಭದಲ್ಲಿ ಇಲ್ಲಿನ ಹಲವಾರು ಸಮಸ್ಯೆಗಳ ಸರಮಾಲೆಯೇ ಅನಾವರಣಗೊಂಡಿದೆ. ದೇಶ ವಿದೇಶದಿಂದ ಬರುವಂತಹ ಲಕ್ಷಾಂತರ ಪ್ರವಾಸಿಗರಿಗೆ ಕೊಡಗು ಅತ್ಯಂತ ಅಚ್ಚುಮೆಚ್ಚಿನ ತಾಣ. ಅದರಲ್ಲೂ ಕೂಡ ಪ್ರವಾಸಿ ತಾಣಗಳಿಗೆ ಅತ್ಯಂತ ಹೆಚ್ಚಾಗಿ ಪ್ರವಾಸಿಗರು ಲಗ್ಗೆ ಇರ್ತಾರೆ. ಅಷ್ಟೇ ಅಲ್ಲದೆ ಕೊಡಗಿನ ದುಬಾರೆಯಲ್ಲಿರ್ತಕ್ಕಂಥ ಸಾಕಾನೆ ಶಿಬಿರದಲ್ಲಿರ್ತಕ್ಕಂಥ ಆನೆಗಳು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲೂ ಕೂಡ ಪಾಲ್ಗೊಳ್ತವೆ. ಆ 1 ತಿಂಗಳು ಮಾವುತರು ಕಾವಾಡಿಗರಿಗೆ ರಾಜಾತಿಥ್ಯವನ್ನ ಸರ್ಕಾರ ನೀಡುತ್ತೆ. ಸೋಲಾರ್ ಫೆನ್ಸಿಂಗ್ ಅನ್ನ ಮಾಡಿದ್ದಾರೆ. 2015-16ನೇ ಸಾಲಿನಲ್ಲಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ವಿದ್ಯುತ್ ಬರಲ್ಲ ಅಂತ ಹೇಳಿ ಒಂದು ಸೋಲಾರನ್ನು ಅಳವಡಿಕೆ ಮಾಡಿದ್ದಾರೆ. ವಾಸವನ್ನ ಮಾಡುವಂತಹ ಮಾವುತರು ಕಾವಾಡಿಗರು ಮನೆಗಳಿಗೆ ಅಲ್ಪ ಪ್ರಮಾಣದಲ್ಲಿ ವಿದ್ಯುತ್ ಸರಬರಾಜು ಆಗ್ತಿತ್ತು. ಇದೀಗ ಅದು ಕೂಡ ನಿರ್ವಹಣೆಯ ಕೊರತೆಯಿಂದ ಈಗ ಸೋಲಾರ್ ಪ್ಯಾನಲಿಂದನೂ ಕೂಡ ವಿದ್ಯುತ್ ಸರಬರಾಜು ಆಗ್ತಿಲ್ಲ. ಅಷ್ಟೇ ಅಲ್ಲ, ನೀವು ಇನ್ನೂ ಕೂಡ ಒಂದು ಅಹಿತಕರ ಘಟನೆಗಳು ಸಂಭವಿಸುವಂತಹ ದಿನಗಳು ಕೂಡ ಹೆಚ್ಚಾಗಿದೆ. ಅದನ್ನು ಕೂಡ ಪಬ್ಲಿಕ್ ಟಿವಿ ನಾವು ತೋರಿಸ್ತೀವಿ. ಎಸ್, ಈ ಸಮಸ್ಯೆಯನ್ನು ತೋರಿಸ್ಲಿಕ್ಕೆ ಅಂತ ನಾವೇನು ಹೇಳಿದ್ವಿ ಅದನ್ನು ತೋರಿಸ್ತಾ ಇದ್ದೇವೆ. ವಿದ್ಯುತ್ ಇಲಾಖೆಯವರು ಮಾಡಿರ್ತಕ್ಕಂಥ ಎಡವಟ್ಟು ಯಾವ ರೀತಿ ಇದೆ ಅಂದರೆ, ಈ ಒಂದು ಆದಿವಾಸಿಗಳು ವಾಸವನ್ನು ಮಾಡುವಂತಹ ಸ್ಥಳಕ್ಕೆ ಈಗಾಗಲೇ ವಿದ್ಯುತ್ ಇಲಾಖೆಯಿಂದ ಕಂಬವನ್ನು ಅಳವಡಿಕೆಯನ್ನು ಮಾಡಿ ಈ ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಈ ಕಂಬದಿಂದ ಮಾತ್ರ ಲೈನ್ ಹೋಗಿಲ್ಲ. ಅತ್ಯಂತ ಸೂಕ್ಷ್ಮವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು ನೀವು ನೋಡ್ಬೋದು, ವಿದ್ಯುತ್ ಲೈನ್ನ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಪ್ರತಿ ಮನೆಗೂ ವಿದ್ಯುತ್ ಕಂಬದ ಮೂಲಕವೇ ವಿದ್ಯುತ್ ತಂತಿ ಹಾದು ಹೋಗಬೇಕು. ಆದರೆ ಇಲ್ಲಿರ್ತಕ್ಕಂಥ ಚೆಸ್ಕಾಂ ಇಲಾಖೆಯವರು ಮರದ ಮೇಲೆ ಯಾವ ರೀತಿ ಎಳ್ಕೊಂಡೋಗಿದ್ದಾರೆ ಅಂತ ನಾವು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿ ಹೋಗಿದೆ ಅಂತ. ಇದು ಮುಂದಿನ ದಿನಗಳಲ್ಲಿ ಒಂದು ರೀತಿ ಬಹಳ ದೊಡ್ಡ ಸಮಸ್ಯೆಯಾಗಿ
ಕಾಡುತ್ತೆ. ದುಬಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಸಿಬ್ಬಂದಿ ಇನ್ನೂ ಕೂಡ ಆದಿ ಮಾನವರಂತೆ ಜೀವನ ಸಾಗಿಸುತ್ತಿದ್ದಾರೆ. ಇಲ್ಲಿರುವ ವಸತಿ ಗೃಹಗಳಿಗೆ ವಿದ್ಯುತ್ ಸೌಲಭ್ಯವಿಲ್ಲ. ಹಾಗಾಗಿ ಸೀಮೆ ಎಣ್ಣೆ ದೀಪದಲ್ಲಿ ದಿನ ಕಳೆಯುವಂತಾಗಿದೆ. ಎಲ್ಲದಕ್ಕೂ ಕಾವೇರಿ ನದಿಯನ್ನು ದೋಣಿಯಲ್ಲಿ ದಾಟಿ ಹೋಗಬೇಕು. ಅನಾರೋಗ್ಯ ಅಥವಾ ಅವಘಡ ಸಂಭವಿಸಿದರೆ ದೇವರೇ ಗತಿ. ಬೇರೆ ಕಡೆಗಳಿಗೆ ಹೋಲಿಸಿದರೆ ದುಬಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯದ್ದು ಮಾತ್ರ ನಾಯಿ ಪಾಡು ಅಂದರೆ ಅದು ತಪ್ಪಾಗಲಾರದು. ಇಲ್ಲಿ ನಮಗೀಗ ಮೂಲಭೂತ ಸೌಕರ್ಯ ಯಾವುದೇ ಥರ ನಮಗೆ ದೊರಕ್ತಾ ಇಲ್ಲ. ಈಗ ನಮ್ಮ ಸ್ಕೂಲು ಆಗಿರ್ಬೋದು, ನಮ್ಮ ಅಂಗನವಾಡಿ ಆಗಿರ್ಬೋದು, ಅದರಲ್ಲಿ ಹೀಗಾಗಿ ಅದಕ್ಕೆ ಟೀಚರು ಬರ್ತಾ ಇಲ್ಲ. ಅದಕ್ಕೆ ಪರಿಹಾರ ಸಿಗಬೇಕು. ಅಲ್ಲಿಂದ ನಮಗೆ ಹೊಳೆ ದಾಟಿ ಹೋಗೋದ್ರಲ್ಲಿ ಅದು 6 ತಿಂಗಳು ಭಾರಿನೇ ತೊಂದರೆ ಇದೆ ಸರ್. ಅದು 2014ರಲ್ಲಿ ಕಟ್ಟಿದ್ದು, ಎಲ್ಲ ಗೋಡೆಗಳೆಲ್ಲ ಒಡೆದು ಕೆಲವು ಮನೆಗಳಿಗೆ ಮರ ಬಿದ್ದು ಗಾಳಿ ಮಳೆಗಾಲದಲ್ಲಿ ಇದೆಲ್ಲ ತೊಂದರೆ ಹಾನಿಯಾಗಿದೆ. ಇದು ಹುಷಾರಿಲ್ಲದವ್ರನ್ನ ತಗೊಂಡು ಹೋಗ್ಬೇಕು. ಹಾಗಾಗಿ ಒಂದು 3-4 ಜನನ ತಗೊಂಡೋಗೋತ್ತಿಗೆ ಪ್ರಾಣ ಹಾನಿಯಾಗಿ ಮಧ್ಯದಲ್ಲಿ ಡೆತ್ ಆಗಿದೆ. ಇದು ದುಬಾರೆ ಆನೆ ಶಿಬಿರವು 10 ಹಲವು ಸಮಸ್ಯೆಗಳಿಂದ ಕೂಡಿದೆ. ಸೌಲಭ್ಯ ಮತ್ತು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾದ ಅಗತ್ಯವಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.